ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತಿನ ವ್ಲಾಗ್ನ ನಾನು ಟೈಮ್ ಬಂದ್ಬಿಟ್ಟು 11:30 ಇವಾಗ ಶುರು ಮಾಡ್ತಾಯಿದ್ದೀನಿ. ಮನೇಲೆಲ್ಲ ಕೆಲಸನೂ ಆಯಿತು, ಸ್ನಾನನೂ ಆಯಿತು. ಇವಾಗ ಚಿನ್ನಮ್ಮ ಇಲ್ಲ, ಚಿನ್ನಮ್ಮ ನಮ್ಮ ಅತ್ತೆ ಮನೆಗೆ ಹೋಗಿದ್ದಾಳೆ, ಅದಕ್ಕೆ ಬೇಗ ಎಲ್ಲ ಕೆಲಸ ಆಗೋಯ್ತು. ತಿಂಡಿ ಚಿತ್ರಾನ್ನ ಮಾಡಿದ್ದೆ ಇವತ್ತು, ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಏನೂ ಇಲ್ಲ ಕೆಲಸ, ಮಧ್ಯಾಹ್ನ ಅಡುಗೆ ಒಂದು ಮಾಡಬೇಕು. ನನ್ನ ಹಸ್ಬೆಂಡ್ ಇವಾಗ ಬರ್ತಾಯಿದ್ದೀನಿ, ಲೋಡೆಲ್ಲ ಅನ್ಲೋಡ್ ಮಾಡಿ ಬರ್ತಾಯಿದ್ದೀನಿ ಅಂತ ಅಂದರು. ಸ್ವಲ್ಪ ಹೊರಗಡೆ ಹೋಗೋದಿದೆ, ನಮ್ಮ ಮನೆಯವ್ರಿಗೆ ಬಟ್ಟೆ ತರಬೇಕು, ಅದಕ್ಕೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ಇವತ್ತು. ಬೆಡ್ ಕವರು, ಪಿಲ್ಲೋ ಕವರೆಲ್ಲ ತೊಳೆದಾಕಿ ಎಲ್ಲ ಕ್ಲೀನ್ ಆಯಿತು. ಎಲ್ಲ ಕೆಲಸ ಆದಮೇಲೆ ಸ್ನಾನ ಮಾಡ್ಕೊಬಂದೆ. ಇನ್ನು ಎಣ್ಣೆ ಜಿಡ್ಡು ಹೋಗೇ ಇಲ್ಲ. ಹರಳೆಣ್ಣೆ ಬೇರೆ ಹಚ್ಚಿದ್ದೆ, ತುಂಬ ತಲೆನೋವ್ತಾ ಇದೆ ನೆನ್ನೆ ಅಂತ ಹೇಳ್ಬಿಟ್ಟು ಹರಳೆಣ್ಣೆ ಹಚ್ಚಿದ್ದೆ. ಎಣ್ಣೆ ಹಚ್ಕೋಬೇಕಂದ್ರೆ ಆಗಲ್ಲ ನನಗೆ, ಅಂದರೂ ತಲೆನೋವ್ತಿತ್ತು ಅಂತ ಹಚ್ಚಿದ್ದೆ. ಎಣ್ಣೆ ಜಿಡ್ಡೇ ಹೋಗಿಲ್ಲ ಇನ್ನೂ. ಕೆಮ್ಮು ಶೀತ ಎಲ್ಲ ತುಂಬ ಆಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಕಮ್ಮಿ ಆಗಿದೆ. ನೋಡಿ, ಈ ಕಲೆ ಎಲ್ಲ ತುಂಬ ಎಷ್ಟು ಬೇಗ ಕಮ್ಮಿ ಆಗ್ತಾಯಿದೆ ನೋಡಿ. ಇನ್ನೂ 1 ಮಂತ್ ಹಚ್ಚಬೇಕು ಅದು ಆಯಿಂಟ್ಮೆಂಟು ಮತ್ತು ಸೋಪ್ನ. ಆಮೇಲೆ ನಾನು ಹಾಕ್ತೀನಿ. ಯಾವುದು ಟ್ರೈ ಮಾಡ್ತಾಯಿದ್ದೀನಿ, ಯಾವ್ದು ಹಚ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ತುಂಬ ಡಾರ್ಕ್ ಇತ್ತು ನೋಡಿ, ಎಷ್ಟು ಡಾರ್ಕ್ ಇತ್ತು, ತುಂಬ ಡಾರ್ಕ್ ಇತ್ತು, ಒಂಥರ ಅಸಹ್ಯ ಕಾಣ್ತಾ ಇತ್ತು. ಇವಾಗ ಕಮ್ಮಿ ಆಗ್ತಾ ಇದೆ. ಚಿನ್ನಮ್ಮ ಇಲ್ದಿರೋದಕ್ಕೆ ಖಾಲಿ ಖಾಲಿ ಅನ್ನಿಸ್ತಿದೆ. ಮನೆಯೆಲ್ಲ ಗಲಾಟೆ ಇಲ್ಲ, ಏನಿಲ್ಲ, ಬೇಜಾರು. ಅವಳಿಲ್ಲ ಅಂತಂದರೆ ಅವಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಟ್ ಇವಾಗ ಅಯ್ಯೋ ಇಲ್ವಲ್ಲ ಅನಿಸುತ್ತೆ. ಈವ್ನಿಂಗ್ ಬಂದುಬಿಡ್ತಾಳೆ, ಸಂಜೆ ಕರ್ಕೊಬರ್ತಾರೆ ನನ್ನ ಹಸ್ಬೆಂಡು. ನನ್ನ ಹಸ್ಬೆಂಡ್ ಇವಾಗ ತಾನೇ ಬಂದರು. ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗಿದ್ರು, ಹಂಗೆ ನಾಷ್ಟ ಹಾಕಿ ಅಂತ ಹೇಳ್ಬಿಟ್ಟು ಲೇಟ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಬಾಕ್ಸಿಗೆ ಹಾಕಿ ಕೊಟ್ಟಿದ್ದಾರೆ. ನಮ್ಮ ಅತ್ತೆ ಕೈಮಾ ಮತ್ತು ಚಪಾತಿ ಮಾಡಿದ್ರಂತೆ, ಅಲ್ಲೇ ತಿಂದ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಬಾಕ್ಸಿಗೆ ಹಾಕಿ ಕೊಟ್ಟಿದ್ದಾರೆ. ತಿಂದಿಲ್ಲ ನಮ್ಮ ಮನೆಯವರು, ಇಲ್ಲಿಗೆ ತಗೊಂಬಂದಿದ್ದಾರೆ. 2 ಚಪಾತಿ ತಿಂದ್ಬಿಟ್ಟು ಇಲ್ಲಿ ತಗೊಂಬಂದಿದ್ದಾರೆ. ನನಗೆ ಕೈಮಾ ಉಂಡೆ ಇಷ್ಟ ಅಂತ ಹೇಳ್ಬಿಟ್ಟು ನೋಡಿ ತಿಂದೆ ಇಲ್ಲ, ಹಂಗೆ ತಗೊಂಬಂದಿದ್ದಾರೆ. ಇವಾಗ ನಾವು ಹೊರಟಿವಿ, ಶಿವಾಜಿನಗರ್ಗೆ ಹೋಗ್ತಾ ಇದ್ದೀವಿ. ನಾವಿವಾಗ ಶಿವಾಜಿನಗರ್ಗೆ ಬಂದ್ವಿ. ನೋಡಿ ಎಷ್ಟು ತುಂಬ ರಶ್ ಇದೆ. ಇಲ್ಲಿ ರೋಸ್ ಮಿಲ್ಕ್ ಕುಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ, ಸ್ಟ್ರೀಟ್ ಒಳಗಡೆ. ತುಂಬ ರಶ್ ಇತ್ತು, ರಂಜಾನ್ ಟೈಮ್ ಬೇರೆ ಅಲ್ವಾ ಇದು. ಇನ್ನೂ ಹೋಗ್ತಾ ತುಂಬ ರಶ್ ಆಗುತ್ತೆ ರಂಜಾನ್ ಟೈಮಲ್ಲಿ. ಇವಾಗ ಸ್ವಲ್ಪ ಪರವಾಗಿಲ್ಲ. ನೋಡಿ, ಈ ತಾಜ್ ಬಿಲ್ಡಿಂಗ್ ಇದೆಯಲ್ಲ, ಇದರ ಆಪೋಸಿಟಲ್ಲಿ ಮಕ್ಕಳು ಬಟ್ಟೆಗಳು ತುಂಬ ಚೆನ್ನಾಗಿರುತ್ತೆ. ನಾನು ಚಿನ್ನಮ್ಮಂಗೆ ಇಲ್ಲೇ ತಗೊಳ್ಳೋದು ಜಾಸ್ತಿ, ಅಂದರೆ ಪಾರ್ಟಿ ವೇರ್ಸು. ಹಾಗೆ ಮುಂದೆ ಬಂದರೆ ನೋಡಿ, ಇದೆಲ್ಲ ಪೂರ್ತಿ ಮದುವೆ ಇದೆಲ್ಲ ಸಿಗುತ್ತೆ, ಐಟಮ್ಸು ಇದೆಲ್ಲ ಸಿಗುತ್ತೆ ಇಲ್ಲಿ. ನೋಡಿ, ನಾನು ಈ ಟೇಬಲ್ ಮೇಲೆ ಹಾಕೋಕ್ಕೆ ಅಂತ ನೋಡಿದೆ, ಡೈನಿಂಗ್ ಟೇಬಲ್ ಮೇಲೆ ಹಾಕೋದು ಬಟ್ಟೆನ. ಡೈನಿಂಗ್ ಟೇಬಲ್ ಕವರು ನೋಡಿ ಎಷ್ಟು ತುಂಬ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಬಿಸಿ ಏನಾದ್ರು ಇಟ್ಟರೆ ಅದು ಇದಾಗ್ಬಿಡುತ್ತೆ, ಮೆಲ್ಟ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ಬೇಡ ಅಂತ ಸುಮ್ಮನಾದೆ. ನೋಡಿ, ಇನ್ನೊಂದು ನೋಡ್ತಾ ಇದ್ದೀನಿ, ಇದು ಚೆನ್ನಾಗಿದೆ, ಇದನ್ನೇ ನಾನು ತಗೊಂಡಿದ್ದು. ಬಿಸಿ ಏನಾದ್ರು ಇಟ್ಟರು ಇದೇನೂ ಆಗಲ್ಲ ಅಂತ ಹೇಳಿದ್ರು. ತೊಗೊಂಡೆ. ಮಕ್ಕಳೆಲ್ಲ ಊಟ ಮಾಡ್ತಿರ್ತಾರೆ ಮನೇಲಿ, ಮತ್ತು ಇದು ಗಲೀಜಾಗತ್ತೆ ಅಂತ ಹೇಳ್ಬಿಟ್ಟು ಅದ್ರ ಊಟ ಮಾಡ್ಬೇಕಾದ್ರೆ ಅದನ್ನ ಹಾಸ್ಬಿಟ್ಟು ಊಟ ತೆಗೆದ್ರೆ ಆಗುತ್ತೆ ಅಂತ ಅದನ್ನು ತೊಗೊಂಡೆ. ಅವ್ರು 100 ರೂಪಾಯಿ ಹೇಳಿದ್ರು, ನಾನು 70 ರೂಪೀಸ್ ಕೇಳ್ತಾ ಇದ್ದೀನಿ. ಬಟ್ ಕೊಡಲಿಲ್ಲ. ಗೊತ್ತಲ್ಲ, ಹೆಣ್ಮಕ್ಳು ಎಷ್ಟೇ ರೇಟ್ ಹೇಳಿ ಅದು ಚೌಕಾಸಿ ಮಾಡ್ತಾರೆ ಅಂತ, ಚೌಕಾಸಿ ಮಾಡೇ ತಗೋಬೇಕು. ನೋಡಿ, ಇಲ್ಲೆಲ್ಲ ಹೋಲ್ಸೇಲ್, ಇವರೆಲ್ಲ ಹೋಲ್ಸೇಲಿಂದ ತೊಗೊಬಂದಿರ್ತಾರೆ. ಕಮ್ಮಿ ರೇಟಿಗೆ ತೊಗೊಂಬಂದು ಜಾಸ್ತಿ ರೇಟಿಗೆ ಮಾಡ್ತಾಯಿರ್ತಾರೆ.
ಅದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೌಕಾಸಿ ಮಾಡಿ ಮಾಡಿ ಕೇಳಬೇಕು. ನೋಡಿ ಇದೆಲ್ಲ ಚಿಕ್ಕ ಮಕ್ಕಳು ಪಾರ್ಟಿ ವೇರ್ಸ್, ಫಂಕ್ಷನ್ ವೇರ್ಸ್ ಬಟ್ಟೆಗಳು, ನೈಟ್ ವೇರ್ಸು ಇದೆ ಇಲ್ಲೆಲ್ಲ. ನಾನು ಜಾಸ್ತಿ ಏನೂ ತೊಗೊಳ್ಳಿಲ್ಲ, ಮಕ್ಕಳಿಗೆ ಡೈಲಿ ವೇರ್ ಸ್ವಲ್ಪ ಬಟ್ಟೆಗಳು ತೊಗೊಂಡಷ್ಟೇ. ನೋಡಿ ಇದೆಲ್ಲ ಪಿಲ್ಲೋ ಕವರ್, ಬೆಡ್ಶೀಟ್ಸು ಇದೆಲ್ಲ ಇದೆ ಅಲ್ಲಿ. ಇಲ್ಲೆಲ್ಲ ಮ್ಯಾಟ್ಸು, ಡೋರ್ ಮ್ಯಾಟ್ಸು ಮತ್ತು ನೀರಿನ ಜಗ್ಗಳು ಎಲ್ಲ ಇದೆ. ನೋಡಿ ಐಟಮ್ಸ್ ಮಾತ್ರ ತುಂಬ ಚೆನ್ನಾಗಿದೆ, ಆದರೆ ರೇಟು ಹಾಗೇ ಇದೆ. ಚೌಕಾಸಿ ಮಾಡಿ ಕೇಳಬೇಕಷ್ಟೇ ನಾವು. ಇದೆಲ್ಲ ಡೈಲಿ ವೇರ್ ಸ್ಲಿಪ್ಪರ್ಸು. ನೋಡಿ ಸಿಲ್ವರ್ ಪಾತ್ರೆಗಳಿದೆಲ್ಲ ಎಷ್ಟೊಂದು ಜೋಡಿಸಿದ್ರು ಅಂತಂದರೆ ಒಂದ್ರ ಮೇಲೆ ತುಂಬ ಜೋಡಿಸಿದ್ರು. ಅಯ್ಯೋ ನೋಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಇತ್ತು, ತುಂಬ ಇತ್ತು. ನೋಡಿ ನಾನು ಸರಿಯಾಗಿ ರಿವ್ಯೂ ಮಾಡೋಕ್ಕಾಗ್ತಾಯಿಲ್ಲ. ನಾನು ಮತ್ತೆ ನೆಕ್ಸ್ಟ್ ವೀಕಲ್ಲಿ ಹೋಗ್ತೀನಿ, ಅವಾಗ ನಿಮಗೆ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಸ್ವಲ್ಪ ಮಾತ್ರ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಹಾಗೆ ಬಟ್ಟೆ ಅಂಗಡಿಯಿಂದ ಹಿಂಗೆ ಒಳಗಡೆ ಬಂದರೆ ಇಲ್ಲಿ ರೇಷನ್ ಅಂಗಡಿ ಅಂದರೆ ರೇಷನ್ ಅಂಗಡಿ ಅಷ್ಟೊಂದು ದೊಡ್ಡದಲ್ಲ, ಮಾಮೂಲಿ ಒಂದು ಚಿಕ್ಕದೊಂದು ಪುಟ್ಟ ಅಂಗಡಿ. ನಾನಲ್ಲಿ ಶಾವಿಗೆ ನೋಡಿದೆ, ಇಲ್ಲೆಲ್ಲ ಅದನ್ನ ಸೇಮಿಯಾ ಅಂತಲೇ ಕರೆಯೋದು ಆ ಏರಿಯಾದಲ್ಲೆಲ್ಲ. ಪಾಯಸ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಸ್ವೀಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಕೋವಾ ಹಾಕಬೇಕು, ಇನ್ನೂ ಸಖತ್ತಾಗಿರುತ್ತೆ. ಅದು ತಗೊಳ್ಳೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ, ತಗೊಂಡಿರಲಿಲ್ಲ. ಇವಾಗ ನೋಡಿದೆ ಅಲ್ಲಿ, ಅದಕ್ಕೆ ತಗೊಳ್ಳೋಣ ಅಂತ ಬಂದೆ ಅಂಗಡಿಗೆ. ನೋಡಿ ನಾನು ತಗೋತಾ ಇದ್ದೀನಿ. ಪ್ಯಾಕೆಟು ಒಂದು ತೊಗೊಂಡೆ, ಬಟ್ ಲೂಸು 1 kg ಏನೋ ತೊಗೊಂಡೆ ನಾನು. ನೋಡಿ ಇದ್ರ ಜೊತೆಗೆ ಮತ್ತೆ ಆಮ್ಚೂರ್ ಪೌಡರ್ ತೊಗೊಂಡೆ, ಮತ್ತು ಪಾಸ್ತಾ ಬರುತ್ತಲ್ಲ ಅದು ತೊಗೊಂಡೆ ಅಷ್ಟೇ, ಮತ್ತೇನು ತೊಗೊಂಡಿಲ್ಲ. ಅಷ್ಟೇ ನಾನು ತೊಗೊಂಡಿದ್ದು. ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ನೋಡಿ ಎಷ್ಟೊತ್ತಾದರೂ ಇನ್ನೂ ಅಂಗಡಿಗಳೆಲ್ಲ ಓಪನ್ ಇದೆ ಇಲ್ಲಿ. ರಂಜಾನ್ ಟೈಮಲ್ಲಿ ಅಂತೂ ಇಲ್ಲಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಅಂದರೆ ಅಷ್ಟು ರಶ್ ಇರುತ್ತೆ ಇಲ್ಲೆಲ್ಲ. ನೋಡಿ ನಮ್ಮ ವಿಧಾನಸೌಧ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೈಟ್ ಟೈಮ್ನಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರ ಮುಂದೆ ಹೋಗೋಕ್ಕೆ ಒಂದು ಖುಷಿಯೇ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗದು ತುಂಬ ಇಷ್ಟ ಆಯಿತು, ಲೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು.
ಇವಾಗ ತಾನೇ ಮನೆಗೆ ಬಂದ್ವಿ. ಟೈಮ್ ಇವಾಗ ಬಂದುಬಿಟ್ಟು 8:30 ಆಗಿದೆ ನೋಡಿ. 8:30. ಶಿವಾಜಿನಗರ್ಗೆ ಹೋಗಿದ್ವಿ. ಸುಮ್ಮನೆ ಸುತ್ಕೊಬರೋಣ ಅಂತ ಹೋಗಿದ್ವಿ. ಹಾಗೆ ಸ್ವಲ್ಪ ಶಾಪಿಂಗು ಮಾಡ್ಕೊಬಂದೆ. ಜಾಸ್ತಿ ಏನಿಲ್ಲ, ಮಕ್ಳಿಗೆ ಸ್ವಲ್ಪ ಬಟ್ಟೆ ತಗೊಂಡೆ ಮತ್ತು ಸೇಮಿಯಾ ತಗೊಂಡೆ ಅಷ್ಟೇ. ನೋಡಿ ಸೇಮಿಯಾ ತಗೊಂಡೆ. ಸ್ವೀಟಿಗೆ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಶಾವಿಗೆ ಬರುತ್ತಲ್ಲ ಆ ಥರದ ಅದೇ ಥರನೇ ಇರುತ್ತೆ. ಸ್ವಲ್ಪ ರೋಸ್ಟೆಡ್, ಇದು ಸ್ವಲ್ಪ ತೆಳ್ಳಗಿರುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ಆಮ್ಚೂರ್ ಪೌಡರ್ ತಗೊಂಡೆ ಅಷ್ಟೇ ನೋಡಿ. ಈ ಥರ ಪಾಸ್ತಾ ತಗೊಂಡೆ ನೋಡಿ. ಈ ಥರದ ಪಾಪಡ್ ತಗೊಂಡೆ. ಸಬ್ಬಕ್ಕಿದ್ದು ತುಂಬ ಚೆನ್ನಾಗಿರುತ್ತೆ. ಚಿನ್ನಮ್ಮಂಗೆ ಕರೆದುಕೊಳ್ಳೋಣ ಅಂತ ತಗೊಂಡೆ. ಮತ್ತು ಏನೆಲ್ಲ ಮಕ್ಕಳಿಗೆ ಈ ಥರ ಬಟ್ಟೆ ತಗೊಂಡೆ ನೋಡಿ. ಚೆನ್ನಾಗಿದೆ, ಕಮ್ಮಿನೇ ಇತ್ತು, ಅದಕ್ಕೆ ತಗೊಂಡೆ. ಡೈಲಿ ಯೂಸ್ಗೆ ನೋಡಿ. ಈ ಥರ ಡೈಲಿ ವೇರ್ಸ್ಗೆ ಅಂತ ತಗೊಂಡಿದ್ದು. ಚಿನ್ನಮ್ಮಂಗೆ ಪ್ಯಾಂಟ್ಗಳು, ಒಂದೆರಡು ಶರ್ಟ್ಗಳು. ಇದು ಮಕ್ಕಳಿಗೆ, ಇದೆಲ್ಲ ಚಿಕ್ಕ ಚಿಕ್ಕ ಸೈಜು ಅಷ್ಟೇ. ಜಾಸ್ತಿ ಏನೂ ತಗೊಳ್ಳಿಲ್ಲ. ಚಿನ್ನಮ್ಮ ಇನ್ನೂ ಬಂದಿಲ್ಲ. ಚಿನ್ನಮ್ಮನ ಇನ್ನೂ ಕರ್ಕೊಬಂದಿಲ್ಲ. ನಾಳೆ ಬೆಳಗ್ಗೆ ಕರ್ಕೊಬರ್ತೀನಿ ಅಂತಿದ್ದಾರೆ ನಮ್ಮ ಮನೆಯವರು. ಮಧ್ಯಾಹ್ನ ಬೇಳೆ ಸಾಂಬಾರು ಮಾಡಿದ್ದೆ, ಅದೇ ಇದೆ. ರೈಸು ಇದೆ. ಇವಾಗ ಇನ್ನೂ ಸ್ವಲ್ಪ ಮಾಡ್ಕೊಳ್ಬೇಕು, ಬಿಸಿ ರೈಸ್ ಅಷ್ಟೇ. ಬಿಟ್ಟರೆ ಮತ್ತೆ ಏನೂ ಕೆಲಸ ಇಲ್ಲ. ಮತ್ತು ನಾನು ಮತ್ತೆ ಮುಂದಿನ ವ್ಲಾಗಲ್ಲೇ ನಿಮಗೆ ಸಿಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.